ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಿಮಗಾಗಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಂದಿದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ತಲುಪುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ನಾನಿಲ್ಲಿ ಒಂದು ಬೌಲಲ್ಲಿ ಒಂದಷ್ಟು ಐಸ್ ಕ್ಯೂಬ್ಗಳನ್ನು ತೆಗೆದುಕೊಂಡಿದ್ದೀನಿ. ಈ ಬೇಸಿಗೆಗಾಲ ಬಂತು ಅಂತ ಹೇಳಿದರೆ ಬೀಸುವಂತಹ ಗಾಳಿನೂ ಕೂಡ ತುಂಬಾ ಬಿಸಿಯಾಗಿರುತ್ತೆ. ಅದರಿಂದ ನಮಗೆ ವಿಪರೀತ ಸೆಕೆ ಆಗುತ್ತೆ. ಸೊ ಇದನ್ನು ನೀವು ಈ ರೀತಿ ಸೆಕೆ ಆಗಬಾರ್ದು ಅಂತ ಹೇಳಿದರೆ ಫ್ಯಾನ್ ಅಂತೂ ಹಾಕ್ಕೊಳ್ತೀರಲ್ವ, ಈ ಫ್ಯಾನ್ನ ಕೆಳಗೆ ನೀವು ಈ ಒಂದು ಐಸ್ ಕ್ಯೂಬ್ ಬಟ್ಲನ್ನು ಇಟ್ಟು, ಸ್ಟ್ಯಾಂಡಿಂಗ್ ಫ್ಯಾನ್ ಇರ್ಬೋದು ಅಥವಾ ಟೇಬಲ್ ಫ್ಯಾನ್ ಇರ್ಬೋದು, ಈ ಫ್ಯಾನ್ನ ಕೆಳಭಾಗದಲ್ಲಿ ಈ ಒಂದು ಐಸ್ ಕ್ಯೂಬ್ ಬಟ್ಲನ್ನು ಇಟ್ಟು ನೀವು ಫ್ಯಾನನ್ನು ರನ್ ಮಾಡೋದ್ರಿಂದ ಬೀಸುವಂತಹ ಗಾಳಿ ತುಂಬಾ ತಣ್ಣಗಿರುತ್ತೆ. ಸೊ ಹಾಗಿದ್ದಾಗ ನಿಮ್ಮ ರೂಮ್ ಮತ್ತು ನಿಮ್ಮ ಹಾಲ್ಗಳಿರ್ಬೋದು ಮತ್ತು ನಿಮ್ಮ ಮನೆಯು ಕೂಡ ತುಂಬಾ ತಣ್ಣಗಿರುತ್ತೆ. ಎ ಸಿ ಅವಶ್ಯಕತೆಯೇ ಇರಲ್ಲ. ಒಂದ್ಸಲ ಈ ಟ್ರಿಪ್ಪನ್ನು ನೀವು ಟ್ರೈ ಮಾಡಿ. ಒಂದು ಬೌಲಲ್ಲಿ ನಾನು ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಕಾಳಷ್ಟು ಅಕ್ಕಿ, ಒಂದೆರಡು ಬೆಳ್ಳುಳ್ಳಿ, ಒಂದೆರಡು ಕಾಳುಮೆಣಸು, ಸ್ವಲ್ಪ ಇದು ನರ್ಬೀಜ. ಇದಿಷ್ಟನ್ನು ಪುಡಿ ಮಾಡಿ ನಾನು ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ವಿಳಿಯೋದೆಲೆ ಬರುತ್ತಲ್ಲ, ಇದನ್ನು ಪುಡಿ ಮಾಡಿನೂ ಸಹ ಅದರೊಳಗಡೆ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವ್ರಿಗಿರ್ಬೋದು, ಈ ತುಂಬ ಶೀತ ಕಫ ಎಲ್ಲ ಆಗಿದ್ದರೆ ಈ ರೀತಿ ಒಂದು ಎಣ್ಣೆಯನ್ನು ನೀವು ರೆಡಿ ಮಾಡಿಕೊಂಡು, ಮಕ್ಕಳ ಒಂದು ನೆತ್ತಿ ಇರುತ್ತೆ ನೋಡಿ, ಆ ಬಿಸಿ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬೆಚ್ಚಗಿದ್ದಾಗಲೇ ನೀವು ಈ ಎಣ್ಣೆಯನ್ನು ಮಕ್ಕಳ ನೆತ್ತಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು, ನೆಕ್ಸ್ಟು ಈ ಸಂದುಗಳಲ್ಲೆಲ್ಲ ನೀವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಶೀತ ಅನ್ನೋದು ತಕ್ಷಣಕ್ಕೆ ಕಮ್ಮಿ ಆಗುತ್ತೆ. ಒನ್ ಡೇಗೆ ನಿಮಗೆ ಇದರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ. ವೇಸ್ಟ್ ಅಂತ ಹೇಳಿ ಚಿಪ್ಪನ್ನು ಬಿಸಾಕೋಕೆ ಹೋಗಬೇಡಿ. ಈ ಚಿಪ್ಪುಗಳನ್ನು ನೀವು ಈ ರೀತಿಯಾಗಿ ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿದರೆ ಚಿಕ್ಕ ಪುಟ್ಟ ಒಂದು ಸಣ್ಣ ಸಣ್ಣ ಗಿಡಗಳನ್ನು ನೀವು ಬೆಳ್ಕೊಂಡು ವಿಂಡೋ ಸೈಡಲ್ಲೇ ಬೇಕಾದ್ರೆ ಇಟ್ಕೊಳ್ಬಹುದು. ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಬೆಳೆಸಿದ್ದೀನಿ ನೋಡಿ. ಸೊ ಇದೇ ಥರ ನೀವು ಈ ಚಿಪ್ಪನ್ನು ಇಟ್ಕೊಂಡು ನಿಮ್ಮ ಕೈಲಿ ಸಾಧ್ಯ ಆದಂಗೆ ಸಣ್ಣ ಸಣ್ಣ ಗಿಡಗಳೇನಾದ್ರು ಬೆಳಿಬೋದು ಅಂತ ಹೇಳಿದರೆ ನಿಮ್ಮ ಗೋಡೆ ಸೈಡಲ್ಲಿ ಇರಬಹುದು ಅಥವಾ ವಿಂಡೋ ಸೈಡಲ್ಲಿ ಅಥವಾ ಮೆಟ್ಟಲುಗಳ ಸೈಡಲ್ಲೆಲ್ಲ ಇಟ್ಟು ನೀವು ಇದನ್ನು ಬೆಳೆಸ್ಕೊಳ್ಬಹುದು. ಮನೆಯಲ್ಲಿ ಈ ಬಸವನ ಹುಳು ಅಥವಾ ಸ್ನೇಲ್ ಅಥವಾ ಗೊಣ್ಣೆ ಹುಳು ಅಂತಲೂ ಕೂಡ ಹೇಳ್ತೀವಿ. ಈ ಹುಳು ಏನಾದ್ರು ನಿಮ್ಮ ಮನೇಲಿ ಇದೆ ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ನೋಡಿ. ನೀವೆಲ್ಲಿ ನೋಡ್ತಾ ಇದ್ದೀರಾ, ಸೊ ಈ ಒಂದು ರಿಸಲ್ಟ್ ನಿಮಗೆ ಬೇಕು ಅಂತ ಹೇಳಿದರೆ ಒಂದು ಪುಡಿ ಉಪ್ಪನ್ನು ಹಾಕಿ, ಆ ಗೊಣ್ಣೆ ಹುಳು ಮುಂದಕ್ಕೆ ಹೋಗಲ್ಲ. ಸೊ ಅಲ್ಲೇ ಅದು ಸತ್ತೋಗುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ. ಇದು ಮಖಾನ ಸೀಡ್ಸ್ ಅಂತ ಹೇಳಿ ಕರೀತಾರೆ. ಇದು ತಾವರೆ ಬೀಜ. ಸೊ ಇದರಲ್ಲಿ ಹೇರಳವಾದಂತಹ ಪೌಷ್ಟಿಕಾಂಶಗಳಿದೆ, ತುಂಬ ಅಂದರೆ ತುಂಬಾ ಇದೆ. ಇದರಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಕಬ್ಬಿಣಾಂಶ ಇದೆ, ಮ್ಯಾಂಗನೀಸ್ ಇದೆ, ರಂಜಕ ಆ್ಯಂಡ್ ಇದು ಕ್ಯಾಲ್ಶಿಯಮ್ ತುಂಬ ಅಂದರೆ ತುಂಬಾ ಇದರಲ್ಲಿದೆ. ಇನ್ ಕೇಸ್ ನೀವೇನಾದರೂ ವೆಯ್ಟ್ ಲಾಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಸೊ ನಿಮ್ಮ ಒಂದು ಡೈಲಿ ರುಟೀನ್ ಡಯಟಲ್ಲಿ ನೀವು ಇದನ್ನು ರೂಢಿಸ್ಕೊಳ್ತಾ ಬರೋದ್ರಿಂದ ತೂಕ ಇಳಿಸೋಕ್ಕಂತೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಜೊತೆಗೆ ಶುಗರ್ ಲೆವೆಲನ್ನು ನಿಮ್ಮ ಬಾಡಿಲಿ, ನಿಮ್ಮ ರಕ್ತದಲ್ಲಿರುವಂತಹ ಶುಗರ್ ಲೆವೆಲನ್ನು ಇದನ್ನು ಕಡಿಮೆ ಮಾಡುತ್ತೆ. ಸೊ ಸಾಧ್ಯ ಆದರೆ ಒಂದ್ಸಲ ಇದನ್ನು ನೀವು ನಿಮ್ಮ ಒಂದು ಡಯಟ್ ಫುಡ್ಡಲ್ಲಿ ಇದನ್ನು ನೀವು ಮೇಂಟೈನ್ ಮಾಡ್ಕೊಳ್ಳಿ. ಇದರ ರಿಸಲ್ಟ್ ಅಂತೂ ನಿಮಗೆ ಪಕ್ಕಾ ಸಿಗುತ್ತೆ. ಇದನ್ನು ನೀವು ಪುಡಿ ಮಾಡಿ ಇಟ್ಕೊಂಡು ಡೈಲಿ ಬೇಕಾದ್ರೆ ನೀವು ಮಾರ್ನಿಂಗ್ ಇದನ್ನು ಹಾಲಲ್ಲೇ ಹಾಕ್ಕೊಂಡು ನೀವು ಒಂದು ಪ್ರೋಟೀನ್ ಮಿಲ್ಕ್ ಶೇಕ್ ಥರನೂ ಕುಡಿಬೋದು. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ತುಪ್ಪದಲ್ಲಿ ಇದನ್ನು ಹಾಕ್ಕೊಂಡು ಹುರ್ಕೊಂಡು ನೀವು ಬೇಕಿದ್ರೆ ತಿನ್ಬೋದು. ಇಲ್ಲ ಅಂತ ಹೇಳಿದರೆ ಈವ್ನಿಂಗ್ ಸ್ನ್ಯಾಕ್ಸ್ಗಳಾಗಿ ಕೂಡ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಮಸಾಲೆಯನ್ನು ಹಾಕ್ಕೊಂಡು ಬೇಕಿದ್ರೆ ತಿನ್ಬೋದು. ಟೇಸ್ಟಿಯಾಗೂ ಕೂಡ ಇರುತ್ತೆ. ಬಟ್ ಇದರಲ್ಲಿ ತುಂಬಾ ಹೆಲ್ಪ್ಫುಲ್ಲಾಗಿ ಇರುವಂತಹ ಔಷಧೀಯ ಗುಣಗಳು ಕೂಡ ಇದೆ. ಒಂದ್ಸಲ ಇದನ್ನು ನೀವು ಸಾಧ್ಯ ಆದರೆ ತರಿಸ್ಕೊಂಡು ಟ್ರೈ ಮಾಡಿ. ಬೆಂಡೆಕಾಯಿಯನ್ನು ಹುರಿಯುವಾಗ ಫಸ್ಟ್ ನೀವು ಒಂದು ಹಾಫ್ ಬಾಯ್ಲ್ ಮಾಡ್ಕೊಳ್ಳಿ. ನಂತರ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಬನ್ನಿ. ಯಾಕೆ ಅಂತೇಳಿದರೆ ಫಸ್ಟ್ ನೀವು ಉಪ್ಪನ್ನು ಹಾಕೋದ್ರಿಂದ ಆ ನೀರನ್ನು, ಉಪ್ಪು ಹಾಕಿದಾಗ ಸ್ವಲ್ಪ ನೀರು ಬಿಡುತ್ತೆ. ಸೊ ಹಾಗಾಗಿ ಆ ಲೋಳಿ ಅನ್ನೋದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಆದಮೇಲೆ ನೀವು ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ಲೋಳಿಯ ಅಂಶ ಕಡಿಮೆ ಆಗುತ್ತೆ.